ಈಗ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ. ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಸರ್. 2 ವರ್ಷ ಯಾಕ್ರಿ ನೀವು ಬಾವುಟ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜ್ಯ ರಾಜಕಾರಣದಲ್ಲಿ ಸಚಿವರೊಬ್ಬರ ಸಿಂಗಲ್ ವರ್ಡ್ ಈಗ ಚರ್ಚೆಗೆ ಗ್ರಾಸವಾಗಿರೋದು. ಹೌದು, ಸದಾ ತಮ್ಮ ಚುರುಕಿನ ಮಾತುಗಳು ಟ್ವೀಟ್ಗಳ ಮುಖಾಂತರವಾಗಿ RSS ಮತ್ತು BJPಗೆ ಟಕ್ಕರ್ ಕೊಡ್ತಾ ಬರ್ತಾ ಇದ್ದಂಥ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವರಾಗ್ತಾ ಇದ್ದ ಹಾಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕುವ ಹಾಗೆ ಒಂದು ಹೇಳಿಕೆಯನ್ನು ಹೊರಹಾಕಿದ್ರು. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಕೂಡ ಬರ್ತಾ ಇರೋದು. ನೆಟಿಸನ್ಸ್ಗಳು ತೀವ್ರವಾದಂಥ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಈ ರೀತಿಯಾದಂಥ ಮೃದು ಧೋರಣೆ ಪಾಕಿಸ್ತಾನದ ಮೇಲೆ ಯಾಕೆ ಅಂತ ಅವ್ರ ನಾಲಿಗೆಯಿಂದ ಈಗ ವಿವಾದಾತ್ಮಕವಾದಂಥ ಪದವೊಂದು ಹೊರಬಿದ್ದಿರೋದು ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಆರ್ಥಿಕ ನೀತಿಯ ಹೇಳಿಕೆಗಳನ್ನು ಟೀಕಿಸುವ ಭರದಲ್ಲಿ ಗೃಹ ಮಂತ್ರಿಗಳು ದೇಶದ ಪರಮಶತ್ರು ರಾಷ್ಟ್ರಕ್ಕೆ ಪಾಕಿಸ್ತಾನ ಅನ್ನೋ ಸರ್ಟಿಫಿಕೇಟ್ ಕೊಟ್ಟುಬಿಟ್ರು. ಸಚಿವರ ಈ ಮಾತಿನ ಆಳ ಏನು? ಇದರ ಹಿಂದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆಯಾ, ಅಥವಾ ಇದು ಕೇವಲ ಆತುರದಲ್ಲಿ ಬಂದಂಥ ಮಾತಿನ ಚಟಾನ? ಈ ಇಡೀ ವಿವಾದದ ಇಂಚಿಂಚು ಮಾಹಿತಿ ಇವತ್ತಿನ ಸೆಗ್ಮೆಂಟ್ನಲ್ಲಿ. ಸ್ನೇಹಿತರೆ, ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ತಾ ಹೋಗಿ. ನೋಡಿ, ಒಂದು ರೀತಿಯಾದಂಥ ರಾಜಕೀಯ ವಿಮರ್ಶೆಗಳನ್ನು ಕೂಡ ಮಾಡಬೇಕಾಗತ್ತೆ ನಾವು. ಕಳೆದ ಕೆಲವು ದಿನಗಳಿಂದ RSS ಸಂಘಟನೆಯ ನೋಂದಣಿಯಲ್ಲಿದೆ, ಅದರ ಆದಾಯದ ಮೂಲ ಏನು ಅಂತ ಸರಣಿ ಪ್ರಶ್ನೆಗಳನ್ನು ಕೇಳಿ ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದಂಥ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು BJPಯನ್ನು ಕಟ್ಟಿ ಹಾಕಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಆದರೆ ಅದೇ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ಖಂಡಿಸೋ ಬರದಲ್ಲಿ ಸಚಿವರು ತಾವೇ ಸ್ವತಃ ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರವೊಂದನ್ನು ಕೊಟ್ಟುಬಿಟ್ರು. ದೇಶದ ಆರ್ಥಿಕ ಪರಿಸ್ಥಿತಿಯ ಹಳಿ ತಪ್ಪಿದೆ, ಆದರೂ ಕೂಡ RSSನವರು ಸದಾ ಜನರ ಗಮನವನ್ನು ಪಾಕಿಸ್ತಾನದ ಕಡೆ ತಿರುಗಿಸ್ತಾರೆ ಅಂತ ಹೇಳಿ ಲೇವಡಿ ಮಾಡೋ ಉದ್ದೇಶ ಅವರದಾಗಿತ್ತು. ಆದರೆ ಅವರು ಬಳಸಿದಂಥ ಪಾಕಿಸ್ತಾನ ಅನ್ನೋ ಪದಪ್ರಯೋಗವೇ ಈಗ ಅವರಿಗೆ ತಿರುಗುಬಾಣವಾಗಿರೋದು. ಸದಾ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಸಂಚು ರೂಪಿಸ್ತಕ್ಕಂಥ ನೀಚ ಬುದ್ಧಿಯ ಜೊತೆಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಕ್ಕಂಥ ಇದೇ ಪಾಕಿಸ್ತಾನದ ಮೇಲೆ ನಮ್ಮ ದೇಶದ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂಥ ಒಬ್ಬ ಸಚಿವರಿಗೆ ಈ ರೀತಿಯಾದಂಥ ಮರುಕ ಯಾಕಿದೆ ಅನ್ನೋದೇ BJP ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ನೋಡಿ, RSS ಸದಾ ದೇಶದ ನೈಜ ಸಮಸ್ಯೆಗಳನ್ನು ಅಂದರೆ ಬೆಲೆ ಏರಿಕೆ, ನಿರುದ್ಯೋಗ ಇವುಗಳನ್ನು ಮುಚ್ಚಿ ಹಾಕಲಿಕ್ಕೆ ಪಾಕಿಸ್ತಾನದ ಹೆಸರನ್ನು ಬಳಸ್ಕೊಳ್ಳುತ್ತೆ ಅನ್ನೋದನ್ನು ವ್ಯಂಗ್ಯವಾಗಿ ಹೇಳಲಿಕ್ಕೆ ಎನ್ನಲಾಗಿದೆಯೇ ವಿನಃ ದೇಶದ ಮೇಲಿನ ಪ್ರೀತಿಯಿಂದಲ್ಲ ಅಂತ ಹೇಳಿ ಕಾಂಗ್ರೆಸ್ನ IT ಸೆಲ್ ಇದನ್ನು ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಿರೋದು. ಖರ್ಗೆ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ರಿಯಾಕ್ಟ್ ಮಾಡಿಲ್ಲ. ಇನ್ನು ರಾಷ್ಟ್ರೀಯ ಭದ್ರತೆ ಮತ್ತು ಗಡಿ ವಿವಾದಗಳ ವಿಷಯ ಬಂದಾಗ ಇಂತಹ ಲಘು ಪದಗಳ ಬಳಕೆ ದೇಶದ್ರೋಹಕ್ಕೆ ಸಮಾನವಾಗಿಬಿಡುತ್ತೆ. ನಿಮಗೆ ಕಾಂಗ್ರೆಸ್ ಸದಾ ತುಷ್ಟೀಕರಣ ರಾಜಕಾರಣ ಮಾಡುತ್ತೆ ಅನ್ನೋ ಥರದ ಹೇಳಿಕೆಗಳು ಯಾವಾಗಲೂ ಕೂಡ ಕೇಳಿ ಬರ್ತಾನೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅದನ್ನು ವಿರೋಧ ಕೂಡ ಮಾಡುತ್ತೆ. ಆದರೆ ಈ ಹೇಳಿಕೆಯ ಸಾಕ್ಷಿ ಏನಿದೆ, BJP ನಾಯಕರು ಅದನ್ನು ಕಟುವಾಗಿ ಟೀಕಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ರಾಜಕಾರಣ ಲಾಭಕ್ಕೋಸ್ಕರ ಯಾವ ಪಕ್ಷಗಳು ಏನಾದರೂ ಮಾಡಿಕೊಳ್ಳಿ, ಬಟ್ ಖರ್ಗೆ ಅವರ ಇಂಟೆನ್ಷನ್ ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. BJPಗೆ ಈ ಹೇಳಿಕೆ ಕಾಂಗ್ರೆಸ್ಸನ್ನು ದೇಶ ವಿರೋಧಿ ಮತ್ತು ಪಾಕಿಸ್ತಾನದ ಬೆಂಬಲಿಗರು ಅಂತ ಬಿಂಬಿಸಲಿಕ್ಕೆ ಒಂದು ಬೆಸ್ಟ್ ಅವಕಾಶ, ಅಪಾರ್ಚುನಿಟಿ. ಯಾಕೆಂದರೆ ಕೇವಲ ಇದೇ ಪ್ರಿಯಾಂಕ್ ಖರ್ಗೆ ಸಂಬಂಧವಾಗಿ ನಾನು ಹೇಳ್ತಾ ಇಲ್ಲ. ಈ ಹಿಂದೆ ಮಣಿಶಂಕರ್ ಅಯ್ಯರ್ ಆಗಿರ್ಬೋದು ಅಥವಾ ದಿಗ್ವಿಜಯ್ ಸಿಂಗ್ ಅಂತಹ ದೊಡ್ಡ ದೊಡ್ಡ ನಾಯಕರು ಇಂತಹದ್ದೇ ಹೇಳಿಕೆಗಳನ್ನು ಕೊಟ್ಟಾಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಕಟ್ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿತ್ತು BJP. ಈಗ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಅದೇ ತಂತ್ರವನ್ನು ಕರ್ನಾಟಕದಲ್ಲೂ ಕೂಡ ಮಾಡ್ಬೋದು. BBMP ಎಲೆಕ್ಷನ್ಸ್ಗಳಿದ್ದಾವೆ, ಪಂಚಾಯತ್ ಎಲೆಕ್ಷನ್ಸ್ಗಳಿದ್ದಾವೆ, ಮುಂದಿನ ಎಲೆಕ್ಷನ್ಸ್ಗೂ ಸಹಿತ. ಜೊತೆಗೆ ಜನಸಾಮಾನ್ಯರು ಜೊತೆಗೆ ವೋಟರ್ಸ್ಗಳು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಒಂದೊಂದು ಮಾತುಗಳು ಕೂಡ ಅವರ ಹಿಂದಿನ ಮರ್ಮ ಏನು, ಅವರು ಯಾರ ಮೇಲೆ ತುಂಬ ಅಕ್ಕರೆಯನ್ನು ಹೊಂದಿದ್ದಾರೆ, ಪ್ರೀತಿಯನ್ನು ಹೊಂದಿದ್ದಾರೆ ಅಂತ. ನಮಗೆ ಕರ್ನಾಟಕದಲ್ಲಿ ನೀಡ್ತಕ್ಕಂಥ ಇಂಥ ಹೇಳಿಕೆಗಳು ಕೇವಲ ರಾಜ್ಯ ರಾಜಕಾರಣಕ್ಕೆ ಸೀಮಿತವಾಗುತ್ತೆ ಅನ್ನೋದು ಸುಳ್ಳು. ನಿಮಗೆ ಹಿಂದಿ ಬೆಲ್ಟ್ ಮತ್ತು ಇತರ ರಾಜ್ಯಗಳ ಚುನಾವಣೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದ ಹಾಗೆ BJPಯ ಉನ್ನತ ನಾಯಕರು ಇಂಥ ಹೇಳಿಕೆಗಳನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಈ ಮಾತು ವೈಯಕ್ತಿಕವಾಗಿ ಅವರಿಗೆ ಸರಿ ಅನ್ನಿಸಿರ್ಬೋದು, ಆದರೆ ಪಕ್ಷದ ರಾಷ್ಟ್ರೀಯ ಇಮೇಜ್ಗೆ ಇದು ಧಕ್ಕೆ ತರುತ್ತೆ ಅನ್ನೋದು ಆಂತರಿಕ ವಲಯದಂಥ ವಿಮರ್ಶೆ. ರಾಜಕೀಯ ವಿಮರ್ಶೆಗಳನ್ನು ಗಮನಿಸಿದಾಗ ನಮಗೆ ಭಾರತದ ಭದ್ರತೆ, ಕಾಶ್ಮೀರ ವಿವಾದಕ್ಕೆ ಮತ್ತು ನೂರಾರು ಸೈನಿಕರ ಬಲಿದಾನಕ್ಕೆ ಕಾರಣವಾಗಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಯಾರೇ ಮಾತನಾಡಿದ್ರೂ ಕೂಡ ಈ ಥರದ ಒಂದು ಆಕ್ರೋಶದ ಭಾವನೆ ಸದಾ ದೇಶದಾದ್ಯಂತ ಇದ್ದೇ ಇರುತ್ತೆ. ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲೂ ಕೂಡ ಅನ್ನೋ ಅನುಕಂಪದ ಪದವನ್ನು
ನೀವು ರಾಜಕೀಯ ಲಾಭಕ್ಕೂ ಬಳಸ್ರಿ ಅಥವಾ ಬಿ ಜೆ ಪಿನ ಟೀಕ್ಸೋ ಬರದಲ್ಲಿ ಬಳಸಿದರೂ ಕೂಡ, ನೀವು ವ್ಯಂಗ್ಯಕ್ಕಾಗಿ ಬಳಸಿದರೂ ಕೂಡ ಅದು ಸಾರ್ವಜನಿಕ ವಲಯದಲ್ಲಿ ನಕಾರಾತ್ಮಕವಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಆ ಸೌಂಡ್ಸ್ ಏನಿದೆಯಲ್ಲ, ಅದು ಯಾವತ್ತೂ ಕೂಡ ಗುಡ್ ಫೀಲ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಅನಿಸಿಕೆ. ಸ್ನೇಹಿತರೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ, ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಏನಿದೆ, ಅಲ್ಪಸಂಖ್ಯಾತ ಮತಗಳೇನಿದೆ, ಅವ್ರನ್ನ ಓಲೈಸಲಿಕ್ಕೆ ಮತ್ತು RSSನ್ನು ಯಾವುದೇ ಹಂತದಲ್ಲೂ ಕೂಡ ರಾಕ್ಷಸೀಕರಣ ಮಾಡಲಿಕ್ಕೆ, ಶತ್ರು ರಾಷ್ಟ್ರವನ್ನು ಸಮರ್ಥಿಸಿಕೊಳ್ಳಿಕ್ಕೆ ಸಿದ್ಧ ಇದೆ ಅನ್ನೋ ಈ BJP ಹಳೆಯ ಆರೋಪ ಏನಿದೆ ಅಲ್ಲ, ಅದಕ್ಕೆ ಇದೊಂದು ಸಾಕ್ಷಿ ಕೊಟ್ಟಂತಾಗ್ಬಿಡ್ತು. ನಿಮಗೆ ಮಣಿಶಂಕರ್ ಅಯ್ಯರ್ ಅವರ ವಿವಾದವನ್ನೇ ಗಮನಿಸೋದಾದರೆ, ಈ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕರವರು ಪಾಕಿಸ್ತಾನದ ಬಳಿ ದೊಡ್ಡ ಅಣುಬಾಂಬಿದೆ, ಭಾರತ ಅದನ್ನು ಗೌರವಿಸಬೇಕು, ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದು. ಅಂದರೆ ಪಾಕಿಸ್ತಾನದಂಥ ರಾಷ್ಟ್ರವನ್ನು ಕೂಡ ಭಾರತೀಯರು ಹೆದರಬೇಕು, ಒಬ್ಬ ಭಾರತೀಯರನ್ನಾಗಿ ಭಾರತವೇ ಹೆದರಬೇಕು ಅನ್ನೋ ಥರದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸಿದೆಯಲ್ಲ, ಅದು ಯಾರು ಕೂಡ ಒಪ್ಪಿಕೊಳ್ಳುವಂಥದ್ದಲ್ಲ. ಇನ್ನು ದಿಗ್ವಿಜಯ್ ಸಿಂಗ್ ಅವರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತನಾಡ್ತಾ, ಭಾರತೀಯ ಸೇನೆ ನಡೆಸಿದಂಥ ಸರ್ಜಿಕಲ್ ಸ್ಟ್ರೈಕ್ಗೆ ಕಾಂಗ್ರೆಸ್ ನಾಯಕರು ಸಾಕ್ಷಿ ಕೇಳಿದ್ದನ್ನು BJP ಪಾಕಿಸ್ತಾನವನ್ನು ರಕ್ಷಿಸೋ ಮೃದು ಧೋರಣೆ ಅಂತ ಹೇಳಿ ಬಿಂಬಿಸಿದ್ದು ನೀವು ಗಮನಿಸ್ಬೋದು. ಪ್ರಸ್ತುತವಾಗಿ ಕರ್ನಾಟಕದ ಲಿಂಕ್ ಮಾಡೋದಾದರೆ, ಈಗ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸಚಿವರೊಬ್ಬರು ಅದೇ ಹಾದಿ ಹಿಡಿತಾ ಇದ್ದಾರಾ ಅನ್ನೋ ರೀತಿಯಾಗಿ ಬಿಂಬಿಸೋ ಮುಖಾಂತರವಾಗಿ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಸದಾ ಪಾಕಿಸ್ತಾನದ ವಿಷಯದಲ್ಲಿ ಕಠಿಣ ನಿಲುವನ್ನು ತಳೆಯಲಿಕ್ಕೆ ಹಿಂಜರಿಯುತ್ತೆ ಅಂತ ಹೇಳಿ BJP ಪ್ರಚಾರ ಮಾಡ್ತಾ ಇದೆ. ಸ್ನೇಹಿತರೆ, ಇದು ಈಗಿರ್ತಕ್ಕಂಥ BJP ಸರ್ಕಾರ ಇದನ್ನು ದೊಡ್ಡ ಮಟ್ಟದಲ್ಲೂ ಕೂಡ ವ್ಯಾಪಕವಾದಂಥ ಟೀಕೆ, ಆಕ್ರೋಶ, ಚರ್ಚೆಗಳು, ಸಾರ್ವಜನಿಕವಾಗಿ ಬಹಿರಂಗ ಚರ್ಚೆಗಿಡೋದು ಅಥವಾ ಮಾಧ್ಯಮಗಳ ಮುಂದೆ ಇದನ್ನೇ ಪದೇ ಪದೇ ಹೇಳೋ ಕೆಲಸಗಳನ್ನು ಮಾಡ್ತಾಯಿದ್ರು. ಬಟ್ ಇದು ಅಂಥ ದೊಡ್ಡ ಮಟ್ಟಿಗೂ ಹೋಗಿಲ್ಲ. ಒಬ್ಬ ಜರ್ನಲಿಸ್ಟಾಗಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ನಾನಿಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಹೊರತು, ಬಟ್ ಇದನ್ನು BJP ರಾಜಕೀಯವಾಗಿ ಇನ್ನೂ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲೂ ಕೂಡ ಸೋತಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ BJP ಕೂಡ ಅಟರ್ ಫ್ಲಾಪ್ ಆಗ್ತಾ ಇದೆ. ಯಾಕೆಂದರೆ ನಾಯಕರ ಹೊಂದಾಣಿಕೆ ಭಾಳಷ್ಟು ಬಣಗಳಿರೋದು ಕೂಡ ನಾವೇನು ಅಲ್ಲಗಳಿಯೋ ಹಾಗಿಲ್ಲ. ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ನಡುವೆ BJP ಒಬ್ಬನೇ ಒಬ್ಬ ಪ್ರಮುಖ ನಾಯಕನ ಮಗನೂ ಕೂಡ RSSನಲ್ಲಿ ಪೂರ್ಣಾವಧಿಯ ಪ್ರಚಾರಕನಾಗಿಲ್ಲ ಅಂತ ಹೇಳಿ ಇದೇ ಖರ್ಗೆ ಅವರಿಗೆ ಟೀಕೆ ಮಾಡಿರೋದು. ಬಡವರ ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳನ್ನು ಮಾತ್ರ ಕೋಮು ಗಲಭೆಗಳಿಗೆ RSSನ ದಾಳವಾಗಿ ಬಳಸ್ಕೊಳ್ತಾ ಇದೆ. ಆದರೆ BJP ನಾಯಕರ ಮಕ್ಕಳು ವಿದೇಶಗಳಲ್ಲಿ ಆರಾಮವಾಗಿದ್ದಾರೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಕಟುವಾಗಿ ಟೀಕೆ ಮಾಡ್ತಾ ಇರೋದು. ಇದರ ಜೊತೆಗೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ RSS ಆಂತರಿಕ ಕಾರ್ಯಕ್ರಮಕ್ಕೆ ಸರ್ಕಾರದ ಯಾವುದೇ ಅನುಮತಿಯ ಅಗತ್ಯ ಇಲ್ಲ, ಆದರೆ ಸಾರ್ವಜನಿಕವಾಗಿ ನೀವು ಬೀದಿಗಿಳಿದ್ರೆ, ಮೆರವಣಿಗೆ ಮತ್ತು ರ್ಯಾಲಿ ನಡೆಸಿದರೆ ನನ್ನ ಅನುಮತಿ ಕಡ್ಡಾಯವಾಗುತ್ತೆ ಅನ್ನೋ ಥರದಲ್ಲಿ ಕಾನೂನು ಸುವ್ಯವಸ್ಥತೆಯ ನಿಯಮವನ್ನು ಮತ್ತೆ ಸ್ಪಷ್ಟೀಕರಣ ಕೊಡೋದು ಮತ್ತು RSSಗೆ ಮತ್ತು BJPಗೆ ಕೌಂಟ್ರ್ ಕೊಡೋ ಪ್ರಯತ್ನವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಒಟ್ಟಾರೆಯಾಗಿ ನೋಡಿ, ರಾಜಕೀಯದಲ್ಲಿ ಮಾತನಾಡ್ತಕ್ಕಂಥ ಶಬ್ದಗಳು ಎಷ್ಟು ಹರಿತವಾಗಿ ನೀವು ಬಳಸ್ತಿರೋ ಗೊತ್ತಿಲ್ಲ. ಕೌಂಟ್ರ್ ಕೊಡೋದ್ರಲ್ಲೋ ಅಥವಾ ಖಡಕ್ ರಿಪ್ಲೈ ಮಾಡೋದ್ರಲ್ಲೋ ಅಥವಾ ಅವ್ರನ್ನ ಯಾವಾಗಲೂ ಕೂಡ ಟಾರ್ಗೆಟ್ ಮಾಡೋದ್ರಲ್ಲೋ ನೀವು ಗೆಲ್ಲಬೇಕು ಅನ್ನೋ ಥರದಲ್ಲಿ ಅಜಾಗರೂಕತೆಯಿಂದ ನಡ್ಕೊಂಡಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕತೆಯಿಂದಲೂ ಕೂಡ ಇರಬೇಕು ಅನ್ನೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಕಾರಣ. ಪಾಕಿಸ್ತಾನ ವಿವಾದ ಒಂದು ದೊಡ್ಡ ಎಕ್ಸಾಂಪಲ್ ಯಾಕಾಗುತ್ತೆ ಅಂದರೆ, ನೀವು RSSನ ತಾಂತ್ರಿಕ ಮತ್ತು ಆರ್ಥಿಕ ಮೂಲಗಳನ್ನು ಹಿಡಿದು ಕಟ್ಟಿ ಹಾಕಲಿಕ್ಕೆ ಹೊರಟಿದ್ದಂಥ ಸಚಿವರು ನೀವು ಈಗ ಕೋರ್ಟ್ನಲ್ಲೂ ಕೂಡ ಚೀಮಾರಿ ಹಾಕ್ಸ್ಕೊಂಡಿದ್ದೀರಿ ಮತ್ತು ಕೋರ್ಟ್ ಮೆಟ್ಲೆ ಇರ್ತಾಯಿದ್ರಿ, ಇನ್ನೂ ಕೂಡ ಅದನ್ನು ಪ್ರಶ್ನೆಗಳನ್ನು ಮಾಡ್ತಾಯಿದ್ರಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಅಭಿ ಪಿಕ್ಚರ್ ಬಾಕಿ ಹೇ ಅನ್ನೋ ಥರದ ಮಾತುಗಳನ್ನು ಕೂಡ ಆಡ್ತಾಯಿದ್ದೀರಿ. ಕೇವಲ ಒಂದು ಶಬ್ದದ ಅಚಾತುರ್ಯ ಈಗ ನಿಮಗೆ ಉಲ್ಟಾ ಹೊಡಿತಾ ಇರೋದು. ಇತ್ತ ಕಾಂಗ್ರೆಸ್ ಇದನ್ನು ಕೇವಲ ವ್ಯಂಗ್ಯ ಅಂತ ಸಮರ್ಥಿಸ್ಕೊಳ್ತಾ ಇದೆ, ಇತ್ತ BJP ಇದನ್ನು ದೇಶ ಪ್ರೇಮ ಮತ್ತು ದೇಶದ್ರೋಹದ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡು ಬೀದಿಗಿಳಿಯೋ ಪ್ರಯತ್ನವನ್ನು ಮಾಡ್ತಾ ಇದೆ. ವ್ಯಂಗ್ಯವಾಗಿ ಹೇಳಿದಂಥ ಮಾತು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಹೇಗೆ ವಿವಾದದ ಸುಳಿಯನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಗುತ್ತೆ. ರಾಜಕೀಯ ನಾಯಕರ ಈ ಶಬ್ದಗಳ ಆಟ ಏನಿದೆ, ಈ RSS ಮತ್ತು ಖರ್ಗೆ, RSS ವರ್ಸಸ್ ಕಾಂಗ್ರೆಸ್ ಅನ್ನೋ ಥರದಲ್ಲಿಲ್ಲ, ಈಗ RSS ವರ್ಸಸ್ ಖರ್ಗೆ ಅನ್ನೋ ಥರದಲ್ಲಿ ಆಗಿಬಿಟ್ಟಿದೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.